ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕ್ತಾಯಿದ್ದೀನಿ. ಮತ್ತು ಚಿಕ್ಕದಾಗೂ ಇರುತ್ತೆ, ಅಷ್ಟು ಈಸಿಯಾಗೂ ಹಾಕ್ಕೋಬೋದು. ಇದನ್ನು 3 ಕಲರ್ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 13ರಿಂದ 7 ಚುಕ್ಕಿ ಇದು. ಸೆಂಟ್ರಲ್ 13 ಹಾಕ್ಬಿಟ್ಟು ಆಮೇಲೆ ಹಿಂಗೆ ಚುಕ್ಕಿ ಹಾಕ್ತಾ ಹೋಗ್ಬೇಕು. ಸೆಂಟ್ರಲ್ನಲ್ಲೇ ಹಾಕಬೇಕು. ಆಮೇಲೆ 7ಕ್ಕೆ ಸ್ಟಾಪ್ ಮಾಡಬೇಕು. ಏನಂತ ಅಂದರೆ ಇದು ಡಿಸ್ಟೆನ್ಸ್ ಕ್ಲೀನಾಗಿರಬೇಕು. ಯಾವಾಗೂ ಅದೇ ಹೇಳ್ತಾ ಇರ್ತೀನಿ, ಚಿಕ್ಕ ರಂಗೋಲಿಯಲ್ಲೇ ಕರೆಕ್ಟು ಡಿಸ್ಟೆನ್ಸ್ ಇದ್ದರೆ ಮಾತ್ರ ನಮಗೆ ಆ ರಂಗೋಲಿ ಲುಕ್ಕಾಗಿ ಮತ್ತು ಹಾಕೋಕ್ಕೂ ಈಸಿಯಾಗಿ ಬರುತ್ತೆ. 7ರವರೆಗೂ ಹಾಕಾದ್ಮೇಲೆ ನಾವು ಡಿಸೈನ್ ಬಿಡಿಸ್ಕೊಬೇಕು. ಫಸ್ಟ್ ಸೆಂಟ್ರಿಂಗ್ ಮಾಡ್ಕೊಬೇಕು. ಮಧ್ಯೆ ತಗೊಂಡು ಆ ಕಡೆ ಈ ಕಡೆ ಬಿಟ್ಟು 7ನೇದಕ್ಕೆ ನಾವು ಈ ಥರ ಹಾಕ್ಕೊಂಡು ಚಿಕ್ಕದಾಗಿ ಫ್ಲವರ್ ಬಿಡಿಸ್ಕೊಬೇಕು. ಅದಾದರೆ ಚುಕ್ಕಿ ಸೇರಿಸ್ಕೊಂಡು ಅಲ್ಲಿಗೆ ಫ್ಲವರ್ ಗೊತ್ತಾಗೋದು ನಮಗೆ. ಹಾಗೆ ಮತ್ತೆ ಸೆಂಟ್ರ್ ಬಿಡಿಸ್ಕೊಂಡ್ಮೇಲೆ ನಾವು ಸೈಡಲ್ಲಿ ಅದ್ರ ಲೀಫ್ ಹಾಕ್ತಾ ಹೋಗ್ತೀವಿ. 6 ಸೈಡಿಂದನೂ ಲೀಫ್ ಬರುತ್ತೆ. ಇದಕ್ಕೆ ತುಂಬ ಈಸಿ ಇದೆ. ಫಸ್ಟ್ ಕಲಿಯೋರಿಗಂತೂ ತುಂಬಾ ಈಸಿಯಾಗಿ ಕಲಿಬೋದು. ಈ ಥರ ಈಸಿ ರಂಗೋಲಿಗಳನ್ನೇ ಬೇಗ ಹಾಕೋಬೋದು, ಕಲಿಯೋಕ್ಕೆ ಸಾಧ್ಯ. ಆಮೇಲೆ ಬೆಳಗ್ಗೆ ಬೇಗ ಮನೆ ಎದುರಿಗೆ ಹಾಕೋಕ್ಕೆ ಚೆನ್ನಾಗುತ್ತೆ. ಕಲರ್ ಹಾಕ್ಬೇಕಂತನೂ ಇಲ್ಲ. ಇದು ಹಾಕಿ ಇಷ್ಟೇ ಬಿಟ್ಟರೂ ಚೆನ್ನಾಗಿರುತ್ತೆ. ಕಲಿಯೋಕ್ಕೂ ಈಸಿಯಾಗಿದೆ ಇದು. ಮತ್ತು ಹಳೆಯ ರಂಗೋಲಿ ಇದು. ನಾವು ಚಿಕ್ಕವರಿದ್ದಾಗೆಲ್ಲ ಹಾಕಿದ್ದೀವಿ ಇದನ್ನು. ನಾವು ಅವಾಗ ವೈಟಲ್ಲಿ ಅಷ್ಟೇ ಹಾಕ್ತಿದ್ವಿ. ಕಲರೆಲ್ಲ ಹಾಕ್ತಿದ್ದಾರೆ ಎಲ್ಲರೂ, ಕಲರ್ ಮಾಡ್ತಾಯಿದ್ದೆ. ಈ ಮಧ್ಯದಲ್ಲಿ ಡಿಸೈನ್ ಇದೆಯಲ್ಲ, ಅದನ್ನು ಮಾತ್ರ ನಾವು ಮೊಗ್ಗು ಟೈಪ್ ಬಿಡಿಸ್ಕೊಬೇಕು. ಇದು ಲೀಫ್ ಆಗುತ್ತಲ್ಲ, ಎರಡರದ್ದು ಜಾಗ ಮಧ್ಯ ಗ್ಯಾಪ್ ಬರುತ್ತಲ್ಲ, ಅಲ್ಲಿ ನಾವು ಲೀಫನ್ನು ಬಿಡಿಸ್ಕೊಂಡ್ರೆ ಲೀಫ್ ಬಿಡಿಸಿ ಇದರಲ್ಲಿ ಮೊಗ್ಗು ಅಂತ ಇದು ಈ ಥರ ಶೇಪಲ್ಲಿ ಬಿಡಿಸ್ಬೇಕು. ಆವಾಗ ಲುಕ್ ಕಾಣುತ್ತೆ ನೋಡಿ. ಅದು ಟ್ರಯಾಂಗಲಲ್ಲೇ 3 ಜೋಡಿಸಿದಂಗೆ ಇರುತ್ತೆ. ಮತ್ತು ಫ್ಲವರ್ ಟೈಪ್ ಹಾಕ್ಕೊಳೋದು. 3 ಕಲರ್ ತೊಗೊಂಡಿದ್ದೀನಿ. ಮಧ್ಯೆ ಕೇಸರಿ ಹಾಕ್ಬಿಟ್ಟು ಪಿಂಕು ಮತ್ತು ಲೀಫಿಗೆ ಗ್ರೀನ್ ಹಾಕ್ತಾಯಿದ್ದೀನಿ. ಇಷ್ಟಾದ್ಮೇಲೆ ಅದು ನಾವೀಗ ಬಿಡಿಸಾದ್ಮೇಲೆ ಇರುತ್ತಲ್ಲ ಎಡ್ಜು, ಕಲರ್ ತುಂಬೋದು ಹೇಗೆ, ನಾವು ಎಡ್ಜಿಗೆ ತಾಗಿಸ್ಲೇಬಾರ್ದು. ಕಲರು ಸೆಂಟ್ರಲ್ಲೇ ಬೇಕಾದ್ದು. ಅದು ಹೆಂಗಿರುತ್ತೆ ಡಿಸೈನಿಗೆ ಸೈಡಿಗೆ ಫಸ್ಟಿಗೆ ಗೆರೆ ಹಾಕ್ಕೊಂಬಿಡ್ಬೇಕು. ಅದಿದೆ ಆಮೇಲೆ ನಾವು ನೀಟಾಗಿ ಕಲರ್ ಅದರೊಳಗೆ ಈಸಿ ತುಂಬೋದು. ಅವಾಗ ಅದೂ ಒಂದು ಲಾಭ ಇದೆ, ಬೇಗ ತುಂಬಿಡ್ಬೋದು. ಎಷ್ಟು ನೀಟಾಗಿ ಬರುತ್ತಂತ. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎದುರುಗಡೆ ಎಲ್ಲ ಸ್ವಲ್ಪ ನೀಟ್ ಮಾಡಿ ಹಾಕೋದು ನಮಗೆ ಖುಷಿನೂ ಆಗುತ್ತೆ. ಅವತ್ತಿನ ದಿನ ಏನೋ ಪಾಸಿಟಿವ್ ಎನರ್ಜಿ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ. ನಮಗೆ ಅಭ್ಯಾಸ ಹೋಗ್ಬಿಟ್ರೆ ಇದ್ರೆ ಎಷ್ಟು ಖುಷಿದು ಕೆಲಸನೇ ಇಲ್ಲ, ಅಷ್ಟು ಫೀಲ್ ಆಗುತ್ತೆ ನೋಡಿ. ಎಡ್ಜಿನ ಹಿಂಗೆ ಹಾಕ್ಬಿಡೋದು, ಆಮೇಲೆ ಮಧ್ಯೆ ಫಿಲ್ ಮಾಡೋದು. ಇದೇ ಈಸಿ ಮೆಥಡ್ ಇದು ಹಾಕೋಕ್ಕೆ. ಬೇಗನೆ ಮುಗಿಸ್ಬೋದು. ಮತ್ತು ಇದು ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ ಇದ್ದಾಗ ಅಷ್ಟು ಇದಾಗಿ ಕಾಣಲ್ಲ. ಡೈಲಿ ಹಾಕೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಈ ರಂಗೋಲಿ. ಇದು ಮನೆ ಎದುರಿಗೆ ಹಾಕಿದ್ದೀನಿ ನಾನು. ರೋಡಲ್ಲಿ ನಾವು ಸ್ವಲ್ಪ ದೊಡ್ಡ ರಂಗೋಲಿನೇ ಬಿಡಿಸ್ತೀನಿ. ಇವಾಗ ಎದುರುಗಡೆ ಹಾಕಿದ್ದೀನಿ ಬಾಗಿಲಿನ ಹತ್ರ. ಗ್ರೀನ್ ಮತ್ತು ಆರೆಂಜ್ ಅದಕ್ಕೆ ನಾನು ಮೊಗ್ಗಿಗೆ ಇದು ಪಿಂಕ್ ಕಲರನ್ನು ಚೂಸ್ ಮಾಡಿದೆ. ಅವಾಗ ಅದು ಲುಕ್ ಕಾಣುತ್ತಂತ. ಅದು ಬೇಗನೆ ಆಗೋಯ್ತು. ಎಷ್ಟು ಬೇಗ ಕಲರನ್ನು ನಾವು ಫಿಲ್ ಮಾಡ್ಬೋದು ಮತ್ತು ಲುಕ್ಕಾಗಿ ಕಾಣುತ್ತೆ. ಫೈನಲ್ ಏನಂದರೆ ಇದಕ್ಕೆ ಇಲ್ಲಿ ಮೊಗ್ಗಿದೆಯಲ್ಲ, ಅದರಿಂದ ಲೀಫಿಗೆ ಒಂದು ಹೀಗೆ ಜಾಯಿನ್ ಮಾಡಬೇಕು ಹಾಕಿ. ಇಷ್ಟಕ್ಕೆ ಅಲ್ಲ, ಅದರಿಂದ ಗ್ರೀನಿಂದ ಮತ್ತು ಆ ಪಿಂಕಿಗೆ ಗೆರೆ ಹಾಕಿ ಜಾಯಿನ್ ಮಾಡಬೇಕು. ಎಷ್ಟು ಕಾಣುತ್ತೆ ಅಲ್ಲಿ. ರಂಗೋಲಿ ತುಂಬ ಲುಕ್ ಬಂದುಬಿಡುತ್ತೆ. ಈಸಿನೂ ಇರುತ್ತೆ. ಹಿಂಗೆರೆ ಹಾಕ್ಕೊಡ್ತಾ ಆಯಿತು. ಇಷ್ಟೇ ಬಿಟ್ಟರೆ ಆಯಿತು. ನನ್ನದು ರಂಗೋಲಿ ರಿಯಲಿ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.